ನಮಸ್ಕಾರ ರೀ ಎಲ್ಲ ದೊಡ್ಡ ಮಂದಿ ಎಲ್ಲರೂ ಹೆಂಗದಿರಿ? ನಾವು ಆರಾಮದಿ ನೋಡ್ರಿ. ನೀವು ಆರಾಮದಿರಿ ಅನ್ಕೋತೀನಿ. ವಿಡಿಯೋ ಒಂದು ಸ್ವಲ್ಪ ಜಲ್ದಿನೇ ಸ್ಟಾರ್ಟ್ ಮಾಡಿ ನೋಡ್ರಿ. ಈ ಕಡೆ ಅಡುಗೆ ಮಾಡಾಕತ್ತೀನಿ. ಒಲೆ ಮ್ಯಾಗ ಅನ್ನಕ್ಕದಿಟ್ಟಿನಿ. ನಮ್ಮ ಜಾನು ಮತ್ತು ಸಂಸ್ಕೃತಿ ಎದ್ದು ಜಳಕ ಮಾಡಂದ್ರೆ ಅವ್ರದ್ದು ಹೋಮ್ವರ್ಕ್ ಬರೋದಂತ ಇನ್ನೊಂದು ಸ್ವಲ್ಪ ಬರ್ಕೊಂತ ಕೂತಾರಲ್ಲಿ ಕಾಟಾದ್ಮ್ಯಾಗ ಹೋಮ್ವರ್ಕ್ ಬಡ ಬಡ ಮಾಡ್ಕೊಂಡ್ರೆ ಒಂದಿಷ್ಟು ಜಳಕ ಮಾಡ್ರವ ಅಂತ ಹೇಳೀನಿ. ಒಂದು ಸ್ವಲ್ಪ ಹೊಲಕ್ಕೆ ಹೋಗೋದೈತಲ್ಲ, ಹಾಗಾಗಿ ಅವಸರ ಐತಿ ಹೋಗೋದು. ಸೌಕ ಬಿದ್ದಿ ಕಾಲಲ್ಲಿ ಹಾಕೋ. ಪಪ್ಪ ಆಚಿ ಕಡೆ ಹೋಗ್ಯಾನ. ಏನೋ ಬೀಜ ತರದ ಅಂತ ಹತ್ತಿದ. ಬಾಯ್ ಬಾಯ್. ಜಾನ್ವಿಗೆ ಸಂಸ್ಕೃತಿಗೆ ಸಾಲಿ ಕಳಿಸ್ದೆ ರೀ. ರೆಡಿ ಮಾಡಿ ಅವ್ರಿಗೆ ಬುತ್ತಿ ಅದು ಕಟ್ಟಿ ನಾನು ಮತ್ತು ಒಂದು ಸ್ವಲ್ಪ ಅಭಿ ಕರ್ಕೊಂಡು ಡ್ಯೂಟಿಗೆ ಹೋಗಿ ಬರಬೇಕು ಅಷ್ಟೊತ್ತನ. ಮತ್ತು ಡ್ಯೂಟಿ ಮುಗಿಸ್ಕೊಂಡು ಬಂದು ಹೊಲಕ್ಕೆ ಹೋಗಿ ಹತ್ತಿ ಬೀಜ ಊರಕ್ಕೆ ಹೋದ್ರೈತೆ ಅಂತೇಳಿ ಅಭಿಗೆ ಕರ್ಕೊಂಡು ಹೊಂಟಿ ನೋಡ್ರಿ. ಅವ ಮನೆಯಾಗಿದ್ದಂದ್ರೆ ಮತ್ತು ಮನ್ಯಾಗ ಏರ ಕೆಲಸ ಏನು ಮಾಡಿಸ್ಕೊಡಂಗಿಲ್ಲ. ಹಾಗಾಗಿ ಅವ್ನಿಗೆ ತೊಗೊಂಡು ಕೆಲಸ ಮುಗಿಸ್ಕೊಂಡು ಹೊಳ್ಳಿ ವಾಪಸ್ ಮನೆ ಕಡೆ ಹೊಂಟೀನಿ. ಈಗ ಚರ್ಗ ಹಾಕೊಂಡ್ರು ನಿಂದ್ರಂಗಿಲ್ಲ ಆಗೈತಿ. ಮಮ್ಮಿಗೆ ಬಿಡಂಗಿಲ್ಲ ಬಿಸ್ಲ. ಅದು ಹಚ್ಕೊಳ್ಳಿ. ಯವ್ವ ಹೌದನು, ನನಗೆ ಗೊತ್ತೇ ಇಲ್ಲ ನೋಡಪ್ಪಿ. ಮುಗಿಸ್ಕೊಂಡು ಮನೆಗೆ ಬಂದರೆ ಆಯಿನಲ್ಲಿ ಬುತ್ತಿ ಅದು ಕಟ್ಕೊಳಕತ್ತಾಳ. ಹೊಲ್ದಾಗ ಹತ್ತಿ ಬೀಜ ಊರದೈತಿ. ಬೀಜ ಊರಿಕೆ ಅಂದ್ರೆ ಮಧ್ಯಾಹ್ನ ತನಕ ಆಗ್ತದೆ ಅನಿಸ್ತದೆ. ಊಟ ಮಾಡ್ಕೊಂಡು ಹೊಳ್ಳಿ ಮತ್ತೆ ಜಲ್ದಿ ಬರಬೇಕು. ಮನೆಗೆ ಬಂದು ಮುಟ್ಟಿದ್ವಿ ನೋಡ್ರಿ. ಅವೇನು ಮಾಡಿಸ್ಬಿಡ್ತಾನೆ ಇಲ್ಲ ಗೊತ್ತಿಲ್ಲ ಕೆಲಸ. ಹೊಲಕ್ಕಂತೂ ಬಂದೀವಿ. ನೋಡಮ್ಮ ಅವ್ನಿಗೆ ಒಂದು ಸ್ವಲ್ಪ ಫೋನ್ ಅದು ಕೊಟ್ರೆ ನೋಡ್ಕೊತ ಅದು ಕುಂದಿರ್ತಾನೆ. 1-2 ತಾಸು ಬೇಡ 3 ತಾಸಿಂದ ಇರ್ತೈತಿ. ಜಲ್ದಿ ಆಗ್ತದೆ. ಆದ್ರೆ ಅಭಿ ಹಳ್ಳಿಲ್ಲ ಅಂದ್ರೆ ಪಟ ಆಗ್ತೈತಿ ಕೆಲಸ. ಬಂದೀವಿ ಈಗ ಹೊಲಕ್ಕೆ. ಹೋದ ವರ್ಷವೂ ಬಂದಿದ್ದೆ ನಾನು ಹತ್ತಿ ಬೀಜ ಊರಕ್ಕೆ. ಒಂದು ಸ್ವಲ್ಪ ಮಳೆ ಬಂದು ಹೋಗೈತಿ. ಇದು ಮಾಡ್ಯಾರಲ್ಲ, ಬೋದ್ ಬಿಟ್ಟಾರಲ್ಲ, ಮಣ್ಣು ಒಂದು ಸ್ವಲ್ಪ ಮೆತ್ತಗೈತಿ ರೀ. ಹೋದ ವರ್ಷ ಹೆಂಗಂದ್ರೆ ಬೋದ್ ಬಿಟ್ಟು ಬಳಕ ಮಳೆ ಬಂದಿತ್ತು. ಹಾಗಾಗಿ ನೆಲ ಭಾಳ ಗಟ್ಟಿಯಾಗಿಬಿಟ್ಟಿತ್ತು. ಬೀಜ ಊರಬೇಕಾದ್ರೆ ಕೈಯೆಲ್ಲ ಬ್ಯಾನ್ ಆಗ್ಲಿಕತ್ತಿದ್ವು. ಅಂದ್ರೆ ಮಣ್ಣು ಬಿರುಸಾಗಿಬಿಟ್ಟಿತ್ತಲ್ಲ, ಬೀಜ ಒಳಕ್ಕೆ ಹೋಗ್ತಿರ್ಲಿಲ್ಲ. ಈಗ ಒಂದು ಸ್ವಲ್ಪ ಮೆತ್ತಗೈತಿ ಮಣ್ಣು. ಬಡ ಆಗ್ಲಿಕತ್ತದ. ಬರೀ ನಾನು ಬೀಜ ಇಡೋದ್ರಾಗೆ ಮಣ್ಣು ಮ್ಯಾಗ ಮುಚ್ಚರಾಕತ್ತೈತಿ. ಅಷ್ಟು ಮೆತ್ತಗೈತಿ. ಒಂದು ಮೊಳಕ್ಕೆ ಒಂದೊಂದು ಬೀಜ ಹಾಕತ್ ಹೇಳಿದ್ರು. ಫಸ್ಟ್ನೇ ಸಾಲು ಒಂದು ಸ್ವಲ್ಪ ಕೆಡಿಸ್ಬಿಟ್ಟೆ ನಾನು. ಅಂದ್ರೆ ಎಡಕಿನ ಸೈಡ್ ಊರಬೇಕಂತ ನಾನು ಬಲ್ಕಿನ ಸೈಡ್ ಊರಿಬಿಟ್ಟೆ. ಫಸ್ಟ್ನೇದೊಂದು ಲೈನ ಹಾಳಾಗೋಯ್ತು ನಾನು ಊರಿದ್ದು. ಆಮೇಲೆ ಮತ್ತು ನೆಕ್ಸ್ಟ್ ಎಡಗಡೆಯಿಂದ ಸ್ಟಾರ್ಟ್ ಮಾಡಿ ಎಡಗಡೆ ಲೈನಿಂದ ಊರ್ಕೋತ ಹೊಂಟಿವಿ. 3 ಮಂದಿ ಊರಾಕತ್ತೀವಿ. ಬಡ ಆಗ್ಲಿಕತ್ತೈತಿ ಕೆಲಸ ಅಂತೂ. ನಾನು ಭಾಳ ದಿನಕ್ಕೊಮ್ಮೆ ಹೊಲಕ್ಕೆ ಬರ್ತೀನಲ್ಲ. ನಾ ಎಲ್ಲಿ ಅವ್ರಿಗಿಂತ ಒಂದು ಸ್ವಲ್ಪ ನಾನೇ ಹಿಂದೆ ಬೀಳ್ತೇನೆ ಅಂದ್ಕೊಂಡಿದ್ದೆ. ಎಲ್ಲರಿಗಿಂತ ಮುಂದೆ ನಾನೇ ಅದೀನಿ. ನಾನೇ ಫಾಸ್ಟಾಗಿ ಊರಾಕತ್ತಿದ್ದೆ. ಅದೊಂದು ಖುಷಿ ಐತಿಲ್ಲ. ಅದ್ರ ಮತ್ತು ಬರೋದೇ ವರ್ಷಕ್ಕೊಮ್ಮೆ. ಅದನ್ನು ಬಡ ಕೆಲಸ ಮಾಡೋಕ್ಕೆ ಬರೋಂಗಿಲ್ಲ, ಬಯಸ್ಕೋಬೇಕಾಗ್ತಿತ್ತು. ನಮ್ಮ ಅಭಿಗೆ ಫೋನ್ ಕೊಟ್ಟಿದ್ನಲ್ರಿ, ಹಾಗಾಗಿ ಆ ದಂಡಿಗೆ ಕುಂದಿರ್ಸಿ ಬಂದಿದ್ವಿ. ಅಲ್ಲಿಂದ ಸ್ಟಾರ್ಟ್ ಮಾಡಿದ್ವಿ ಊರಕ್ಕೆ. ಈಗ ಅಲ್ಲಿಂದ ಇಲ್ಲಿ ತನಕ ಬಂದ್ವಿ ಊರ್ಕೊಂತ. ಪೂರ ಇನ್ನೊಂದು ಸ್ವಲ್ಪ ಉಳ್ದೈತಿ ಅಷ್ಟೇ. ಊರೋದ್ರಾಗೆ ಬಿಸಿಲು ಭಾಳ ಐತಲ್ಲ, ಒಂದು ಸ್ವಲ್ಪ ಹೆಂಗಾಗಿಬಿಡ್ತು ನೋಡ್ರಿ. ಮಾಡಾಗಿತ್ತು. ಮಾಡಾದ ಸಲುವಾಗಿ ಎಷ್ಟೊತ್ತನ ಊರಿದ ಬಳಕ ಏನೂ ಅನಿಸ್ಲಿಲ್ಲ. ಆಮೇಲೆ ನಂದು ಬಿಸಿಲು ತರಿತಲ್ಲ, ಒಮ್ಮೆ ಜೋರು ಬಂದುಬಿಡ್ತು ಬಿಸಿಲು. ಉಳ್ಳಾಗಡ್ಡಿ ಸ್ವಚ್ಛ ಮಾಡುವಾಗ ಹೇರ್ಲಕತ್ತಿದ್ರಲ್ಲ, ಉಳ್ಳಾಗಡ್ಡಿ ಕಳ್ಸಾಕತ್ತಿದ್ರು ಲೋಡ್ ಮಾಡಿ. ಅವಾಗ ಬಂದಿದ್ದು, ಹೊಳ್ಳಿ ಬಂದಿರಲಿಲ್ಲ. ಅವಾಗ ಬಂದ್ರೂ ಅಷ್ಟೊತ್ತನ ಆಕಳು ಇದ್ದಿತ್ತು. ಆದ್ರೆ ಆಕಳು ಕರನೇ ನೋಡಿರಲಿಲ್ಲ ರೀ. ಇವತ್ತು ಫಸ್ಟ್ ನೋಡಾಕತ್ತೀನಿ ಆಕಳ ಕರ ನಮ್ದು. ಈದ್ ಬಳಕ ಬಂದಿರಲಿಲ್ಲ ನಾನು ನೋಡಾಕದು. ಹಾಲು ಕುಡಿಯಾಕತ್ತೈತಿ ಅದು ಆ ಕಡೆ. ಮಗನಿ ಕುಡಿ, ನೀರು ಕುಡಿ.
ಬಾ ಬಾ ನೀರು ಕುಡಿ ಓಡಿ ಬಂದಾವು ಬಂಗಾರಿ ಬಂಗಾರಿ ಬಾರೋ ಬಾರೋ ನಾನು ನೋಡಿ ಹೆಂಗೆ ಕೊಡು ಹೋತಿ ಬಾ 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 ಶಾಣೆಲ್ಲ ಮತ್ತೊಂದು ಗುಂಡು ಅಷ್ಟೊಂದದೆ ಬಂಗಾರಿ ಹಾಂ ಮಾ ಕುಡಿ ಮಾ ನೀರು 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 ಕುಡಿ ಆಲೆ ನೀ ನೀರು ಕುಡಿತತ್ತ ಹೇಳಿದ್ರೆ ನೀ ಏನು ನೀರು ಕುಡಿಯಲಾಗಿಲ್ಲ ಅಯ್ಯಯ್ಯೋ ಇದಾರೆ ಅಂದ್ರೆ ಕಂಡದೇ ಇಲ್ಲ ಬರೇ ಮಗನಿ ನೆಕ್ಕದೇ ಮಾಡ್ತದೆ ಸಾಕು ಬಿಡು ಉಂಟಿವಲ್ಲ ಕೆಳಗೆ ಹತ್ತೆ ತೋರಿದ ಅಂದ್ರೆ ಮತ್ತೆ ಹೊಸ ಓದ್ತಿದ್ದೇನೆ ದೊಡ್ಡ ಕುಡಿ ಇಲ್ಲಿ ಮ್ಯಾಗ ಕೆಳಗೆ ಕುಡಿ ಮೂರು ಪೂರ ಒಂದು ಹಾಕಿ ಸಾರು ನಾನು ಇವಂತೂ ಆಕಳ ಕರ ನೋಡಿ ಭಾಳ ಇಷ್ಟ ಐತ್ರಿ ಕೃಷ್ಣನ ಹತ್ರ ಒಂದು ಕರು ಇರ್ತೈತಲ್ಲ ಆಕಳು ಮೇಯಿಸುವಾಗ ಚಿಂಟು ಟಿವಿಯಲ್ಲಿ ಮತ್ತು ಸ್ಟ್ಯಾಚು ಅದು ಇಟ್ಟಿರ್ತಾರಲ್ಲ ಅದ್ರ ಮುಂದೆ ಆಕಳ ಎಷ್ಟು ಚಂದ ಇರ್ತೈತಿ ಸೇಮ್ ಹಂಗೆ ಐತಿ ಆಕಳ ಕರ ಅಂತೂ ಭಾಳ ಇಷ್ಟ ಆಯ್ತು ನನಗೆ ಹತ್ತಿ ಬೀಜ ಮಧ್ಯಾಹ್ನ ಊರದೈತ್ರಿ ಆಮೇಲೆ ಊಟ ಗೀಟ ಮಾಡ್ಕೊಂಡು ಒಂದು ಸ್ವಲ್ಪ ಕಟ್ಗೆ ಅದು ಮಾಡೋದ್ರೈತೈತಿ ಕಟ್ಗೆ ಮಾಡಾಕತ್ತೀನಿ ಕಡೆ ಮತ್ತು ಮನೆಗೆ ಒಯ್ಲಿಕ್ಕೆ ಕಡೆಗೆ ಮಾಡಿಟ್ನಿ ಅಂದ್ರೆ ಹಿಂದ್ರಾಡಿ ಗಾಡಿ ಮುಗಿ ತೊಗೊಂಡು ಬರ್ತಾರೆ ಆ ಕಡೆ ಹುಲ್ಲ ಮೇವ ಮಾಡ್ಲಕತ್ತಿರು ಆಕಳಿಗೆ ದನಕ್ಕೆ ಇನ್ನೊಂದು ಸ್ವಲ್ಪ ಮಾಡಾಗೈತಲ್ಲ ಹಾಗಾಗಿ ನಮಗೆ ಬಿಟ್ಟು ಹೊಳಿ ವಾಪಸ್ ಬರೋದ್ರಾಗೆ ಮತ್ತು ಮಳೆ ಬತ್ತಂದ್ರೆ ಏನು ಮಾಡೋದು ಅಂತೇಳಿ ಮೇವು ಮಾಡತ್ತಾರ ನಮ್ಮ ಪತ್ರ ಒಂದು ಕಟ್ಟು ಕುಟ್ಟು ನಡೆಸಿಬಿಟ್ಟವು ಬಿಸಿಲು ಭಾಳ ಆಗೈತಿ ಆ ಕಡೆ ಮಳೆ ನೋಡ್ರಿ ಮಾಡಿ ಹೆಂಗಾಗಿಬಿಟ್ಟದ ಮಳೆ ಬರ್ಬಹುದಂತ ಅನ್ಸತೈತಿ ಕೇಳಿಸ್ತಲ್ಲ ನಿಮ್ಗೆ ಪತ್ರ ಹೆಂಗೆ ಸೌಂಡ್ ಮಾಡಾಕತೈತಿ ಬಿಸಿಲಿಗೆ ಮಳೆ ಬರಾಕತ್ತರ್ಗಂಗೆ ಸೌಂಡ್ ಆಗ್ಲಕತ್ತದದು ಅದು ಬಿಸಿಲು ಜಾಸ್ತಿಯಾಗಿ ಆ ಥರ ಆವಾಜ್ ಮಾಡಾತೈತಿ ಎಲ್ಲ ಕೆಲಸ ಮುಗೀತು ಕೆಲಸ ಮಾಡೋದಕ್ಕೆ ಮಾರಿ ಮಂಗ್ಯಾನ ಹಂಗಾಗಿತ್ತು ನೋಡ್ರಿ ಶೆಕೆ ಅಂತೂ ಭಾಳ ಆಗ್ಲಿಕತ್ತೈತಿ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ ಮತ್ತು ನೆಕ್ಸ್ಟ್ ಮುಂದಿನ ಬ್ಲಾಗ್ದಲ್ಲಿ ಸಿಗ್ತೀನಿ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ ಯು ಬಾಯ್ ಬಾಯ್